ನನ್ನನ್ನು ಫಾಲೋ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಕ್ಕಿ ರಾಯ್ ಮೇಲೆ ಶೂಟೌಟ್ ಪ್ರಕರಣ ಏನಾಗಿದೆ ಇದನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಬಿಡದಿ ಠಾಣೆಯಲ್ಲೇ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಎಸ್ಪಿ, ಇಬ್ಬರು ಎಎಸ್ಪಿ, ಮೂವರು ಡಿವೈಎಸ್ಪಿ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. 10 ಇನ್ಸ್ಪೆಕ್ಟರ್ಗಳ ತಂಡ ಶೂಟೌಟ್ ತನಿಖೆಯನ್ನ ನಡೆಸ್ತಾ ಇದೆ. ರಿಕ್ಕಿ ರಾಯ್ ಕಾರು ಚಾಲಕ ಗನ್ಮ್ಯಾನ್ ರಾಜ್ಪಾಲ್ಗೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರೈ ಮನೆ ಕೆಲಸಗಾರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಶೂಟೌಟ್ ನಡೆದ ಮುತ್ತಪ್ಪ ರೈ ನಿವಾಸದ ಬಳಿಯೂ ಪೊಲೀಸರು ಶೋಧ ನಡೆಸಿದ್ದಾರೆ. ಸಿಸಿ ಕ್ಯಾಮೆರಾ, ಡಿವಿಆರ್ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಅದನ್ನ ನೋಡಿ ತನಿಖೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಿಕ್ಕಿ ರಾಯ್ ಮೇಲಿನ ಗುಂಡಿನ ದಾಳಿ, ಇದರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ರಿಕ್ಕಿ ರಾಯ್ ಇಂದ ಪೊಲೀಸರು ತಗೊಂಡಿದ್ದಾರೆ. ಯಾರ ಮೇಲೆ ಅನುಮಾನ ಇದೆ, ಯಾರು ಫೈರಿಂಗ್ ಮಾಡಿರಬಹುದು, ಇತ್ತೀಚಿನ ದಿನಗಳಲ್ಲಿ ಏನಂತಹ ಬೆಳವಣಿಗೆಗಳಾಗಿದೆ ಅನ್ನೋದರ ಬಗ್ಗೆ, ಜೊತೆಗೆ ಈ ಪ್ರಕರಣದ ತನಿಖೆ ಯಾವ ರೀತಿ ನಡೀತಾ ಇದೆ, ಹಲವರನ್ನ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಶ್ವೇತಾ, ಹೌದು, ಅಂದರೆ ರಿಕ್ಕಿ ರಾಯ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಅಂದರೆ ಏನು ಸರ್ಜರಿಯನ್ನು ಮಾಡಿಸ್ಕೊಂಡು ವಾರ್ಡ್ಗೆ ಶಿಫ್ಟ್ ಆಗಿರ್ತಕ್ಕಂಥ ರಿಕ್ಕಿ ರಾಯ್ರನ್ನ ಡಿವೈಎಸ್ಪಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಏನು ಬಂದು ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು, ಅಂದರೆ ಅಡಿಷನಲ್ ಆಗಿ ಹೇಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಪೊಲೀಸರು ಬಂದಿದ್ರು, ಅಂದರೆ ಬಿಡದಿಂದ ಪೊಲೀಸರು ಬಂದಿದ್ರು. FIRಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ಹೋಗಿ ಅಲ್ಲಿನ FIRಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ಳಿಕ್ಕೆ ಡಿವೈಎಸ್ಪಿ ಶ್ರೀನಿವಾಸೇ ಖುದ್ದು ಬಂದಿದ್ರು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಉತ್ತರವನ್ನು ಕೂಡ ರಿಕ್ಕಿ ರಾಯ್ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ರಷ್ಯಾದಿಂದ ಬಂದ ಸಂದರ್ಭದಲ್ಲಿ ಈಗಾಗಲೇ ರಷ್ಯಾದಲ್ಲಿ ಕೂಡ ವಾಸ ಇರ್ತಕ್ಕಂಥದ್ದು. ರಷ್ಯಾದಿಂದ ಬೆಂಗಳೂರಿಗೆ ಯಾವಾಗ ಬರ್ತಾರೆ, ಹೇಗೆ ಹೋಗ್ತೀವಿ, ಇದೆಲ್ಲವನ್ನ ಕೂಡ ಪ್ರಶ್ನೆ ಕೇಳಿದ್ರು. ಸೊ ಅದನ್ನ ರಿಕ್ಕಿ ರಾಯ್ ಹೇಳಿರ್ತಕ್ಕಂಥದ್ದು, ನಾನು 2 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದೆ, ಸದಾಶಿವನಗರ ಮನೆಯಲ್ಲಿ ವಾಸ ಇರ್ತೀನಿ, ನಾನು ಬಿಡದಿಲ್ಲ, ಅಂದರೆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಬಿಡದಿಗೂ ಕೂಡ ಒಮ್ಮೆ ಹೋಗಿ ನಾನಲ್ಲಿ ಮನೆಯನ್ನು ನೋಡಿಕೊಂಡು ವಾಪಸ್ ಬರ್ತೇನೆ ಅನ್ನೋದನ್ನ ಕೂಡ ಹೇಳಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ ಮೊನ್ನೆ ಏನು ಸಂಜೆ 6:00ವರೆಗೆ ನಾನು ಬೆಂಗಳೂರಿನ ಸದಾಶಿವನಗರ ಮನೆಯಿಂದ ಬಿಡದಿಗೆ ಹೋಗಿದ್ದೆ. ವಾಪಸ್ 11 ಗಂಟೆಗೆ ಬರಬೇಕಾದ್ರೆ ನನ್ನ ಮೇಲೆ ಮತ್ತೆ ಫಸ್ಟ್ನೇ ಸರಿ ಈ ಥರ ಸೌಂಡ್ ಬಂತು. ಸೊ ಅದಾದ ನಂತರ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿ ಅಟೆಂಪ್ಟ್ ಅಂದರೆ ಗುಂಡು ಆ ಥರದ್ದು ಯಾವುದು ಕಂಡು ಬಂದಿರಲಿಲ್ಲ, ಫೈರಿಂಗ್ ಆಗಿದೆ ಯಾವುದು ಕಂಡು ಬಂದಿರಲಿಲ್ಲ. ಇದಾದ ನಂತರ ಮತ್ತೆ ನಾನು ಸ್ವಲ್ಪ ದೂರ ಮುಂದೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಮನೆಗೆ ಬಂದು ಬಿಡದಿ ಮನೆಗೆ ಬಂದು ವಾಪಸ್ ಮತ್ತೆ 12:50ಕ್ಕೆ ನಾನು ಹೊರಟದ ಸಂದರ್ಭದಲ್ಲಿ ಫೈರಿಂಗ್ ಆಗಿರ್ತಕ್ಕಂಥದ್ದು, ನನಗೆ ಗುಂಡು ಈ ಥರ ಬಿದ್ದಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ನಡುವೆ ಏನೋ ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರು, ಅಂದರೆ ಮಾತುಕತೆ ಮೂಲಕ ಅದನ್ನು ಕೂಡ ಬಗೆಹರಿಸ್ಕೊಳ್ಳಿಕ್ಕೆ ಮುಂದಾಗಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಕೂಡ ಈಗಾಗಲೇ ಏನು ಡಿವೈಎಸ್ಪಿ ಕೇಳಿರ್ತಕ್ಕಂಥದ್ದು. ಅದಕ್ಕೆ ನವೆಂಬರ್ನಲ್ಲೇ ಎಲ್ಲವೂ ಕೂಡ ಕ್ಲಿಯರೆನ್ಸ್ ಆಗಿದೆ, ಅಂದರೆ ಮಾತುಕತೆ ಮಾಡ್ಕೊಂಡಿದ್ದೀವಿ, ಕ್ಲಿಯರ್ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನು 1.5 ಕೋಟಿ ರು ರಿಕ್ಕಿ ರಾಯಿಂದ ಅನುರಾಧಾಗೆ ಹೋಗಬೇಕು, ಅನುರಾಧದಿಂದ ಒಂದು ಹೈ ಎಂಡ್ ಕಾರು ರಿಕ್ಕಿ ರಾಯ್ಗೆ ಬರಬೇಕು. ಸೊ ಇದ್ರ ನಡುವೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ ಅನ್ನೋದನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಸದ್ಯ FIRನಲ್ಲಿ ಈ ರೀತಿಯಾಗಿ ಇದು ಮಾಡಲಾಗಿದೆ. ಏನು ಹೇಳ್ತೀರಾ ಅಂತ ಹೇಳಿದಾಗ, ಹೌದು, ಇದೆ ನನ್ನ ಮೇಲೆ ಬಹಳ ನನಗೆ ಗುಂಡಿ ಹಾರಿಸಲಿಕ್ಕೆ ಸಸ್ಪೆಕ್ಟ್ ಇರ್ತಕ್ಕಂಥದ್ದು. ಒಂದು ರಾಕೇಶ್ ಮಲ್ಲಿ, ಜೊತೆಗೆ ಅನುರಾಧ, ಜೊತೆಗೆ ಏನು ನಿತೇಶ್ ಶೆಟ್ಟಿ ಸೇರಿದಂತೆ ಮತ್ತೆ ವೈದ್ಯನಾಥ್ ಅಂತ ಹೇಳಿ 4 ಜನ ಅಂದರೆ, ಇವು 4 ಜನರ ಮೇಲೆ ನನಗೆ ಬಲವಾದಂಥ ಅನುಮಾನಗಳಿದೆ ಅನ್ನೋದನ್ನ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಸದ್ಯ ಇದೆಲ್ಲವನ್ನ ಹೇಳಿಕೆಯನ್ನು ಪಡ್ಕೊಂಡು ಈಗ ಡಿವೈಎಸ್ಪಿ ಕೂಡ ವಾಪಸ್ ಅಂದರೆ ಬಿಡದಿಗೆ ಹೋಗಿರ್ತಕ್ಕಂಥದ್ದು. ಸದ್ಯ ಬಿಡದಿಯಲ್ಲೂ ಕೂಡ, ಬಿಡದಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಹೈ ವೋಲ್ಟೇಜ್ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. SP ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ 10 ಜನರ ಇನ್ಸ್ಪೆಕ್ಟರ್ ಮತ್ತು ಜೊತೆಗೆ 3 ಜನ ಡಿವೈಎಸ್ಪಿಗಳು ಈಗಾಗಲೇ ಅಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನು ರಿಕ್ಕಿ ರಾಯ್ ಜೊತೆಗಿದ್ದಂಥ ಇಬ್ಬರು ಅಂದರೆ ಬಸವರಾಜು ಮತ್ತು ಜೊತೆಗೆ ರಾಜ್ಪಾಲ್ ಏನಿದ್ದಾರೆ, ಅಂದರೆ ಗನ್ಮ್ಯಾನ್ ಅಂಗರಕ್ಷಕ ರಾಜ್ಪಾಲ್ ಏನಿದ್ದಾರೆ, ಇವರನ್ನ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಕಳೆದ ಏನು ನಿನ್ನೆ ಕೂಡ ಇವರಿಬ್ಬರನ್ನ ವಿಚಾರಣೆ ಮಾಡಿ FIR ಕೂಡ ಮಾಡ್ಕೊಂಡಿದ್ರು. ಸದ್ಯ ಮತ್ತಷ್ಟು ಅಡಿಷನಲ್ ಆಗಿ ವಿಚಾರಣೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದಾಗ CCTVಗಳಲ್ಲಿ ಯಾವುದೇ CCTVಗಳು ಇಲ್ಲ. ಸೊ ಈ CCTVಗಳಿಲ್ಲದಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಲೂಗಳು ಸದ್ಯ ಸಿಗ್ತಾ ಇಲ್ಲ. ಹಾಗಾಗಿ ಮತ್ತೆ ಇವರಿಬ್ಬರನ್ನ ಕರೆಸಿ ವಿಚಾರಣೆ ಮಾಡ್ತಿದ್ರೆ, ಯಾವ ರೀತಿಯಾಗಿ ಬಂದ್ರಿ, ಎಷ್ಟೊತ್ತಿಗೆ ಬಂದ್ರಿ, ಮತ್ತು ಯಾವ ರೀತಿಯಾಗಿ ವಾಪಸ್ ಹೋದ್ರಿ, ಯಾವ ಸಂದರ್ಭದಲ್ಲಿ ಏನಾಯ್ತು, ಇದೆಲ್ಲವನ್ನ ಕೇಳ್ಕೊಂಡು, ಜೊತೆಗೆ ಈ ಏನು ಸಸ್ಪೆಕ್ಟ್ ಅಂದರೆ 4 ಜನರ ಮೇಲೆ ಏನು ಅನುಮಾನ ವ್ಯಕ್ತಪಡಿಸಿದ್ರ, ಈ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥವ್ರ ಇದು ಯಾವಾಗ ಅಂದರೆ ಏನಾದ್ರು ಬೆದರಿಕೆಗಳು ಹಾಕಿದ್ರೆ, ಯಾವ ರೀತಿ ಬೆದರಿಕೆಗಳು ಹಾಕಿದ್ರು, ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ರು, ಇದೆಲ್ಲವನ್ನ ಕೂಡ ಏನು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗ್ತಿರ್ತಕ್ಕಂಥದ್ದು. ಸದ್ಯ ಏನು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗ್ತಿದೆ. ಇನ್ನೂ ಒಂದಷ್ಟು CCTVಗಳನ್ನು
ಸ್ಥಳವನ್ನ ಅಂದ್ರೆ ಆ ಒಂದು ರಸ್ತೆಯ 2 ಕಿಲೋಮೀಟರ್ ದೂರ ಏನಿದೆ ಆ ಒಂದು ಬಿಡದಿ ಫಾರ್ಮ್ ಹೌಸ್ ಏನಿದೆ ಫಾರ್ಮ್ ಹೌಸ್ ಸುತ್ತಲೂ ಕೂಡ ಒಂದು 2 ಕಿಲೋಮೀಟರ್ ದೂರ ಏನು CCTVಗಳಿದೆ ಆ CCTVಗಳನ್ನ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಇನ್ನು CDRಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಆ CDRನಲ್ಲಿ ಡೀಟೇಲ್ಸ್ ಸಿಕ್ಕಿರ್ತಕ್ಕಂಥದ್ರ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಅಲ್ಲಿ ಸಿಕ್ಕಿದಂಥ ಒಂದು ಹ್ಯಾಂಡ್ ಸೆಟ್ ಅಂದ್ರೆ ಕೀಪ್ಯಾಡ್ ಸೆಟ್ ಏನಿದೆ ಆ ಕೀಪ್ಯಾಡ್ ಸೆಟ್ ಯಾರ್ದು ಏನು ಇದೆಲ್ಲವನ್ನು ಕೂಡ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಬಸವರಾಜ್ ಮತ್ತೆ ರಾಜ್ಪಾಲ್ ಏನಿದ್ರೆ ಇವರಿಬ್ಬರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಜೊತೆಗೆ ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಸಿಬ್ಬಂದಿಗಳೇನಿದ್ರೆ ಆ ಕೆಲಸಗಾರನ ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.